ದುರ್ಯೋಧನನು ಕೂಡ ನಾನು ರಾಜ್ಯದ ಅಧಿಪತಿ ಆಗಬೇಕು ಅಂದ್ಕೊಂಡಿದ್ದು ತಪ್ಪ ಅಥವಾ ಅವನು ಅನುಸರಿಸಿದ್ದು ತಪ್ಪು ಅಂತ. ಈಗ ಮುಂದೆ ಪಾಂಡವಿನ ಮಕ್ಕಳು ಬರ್ತಾರಾ ಬರಲ್ವಾ ಅನ್ನೋ ಚರ್ಚೆಯಲ್ಲೂ ಹುಟ್ಕೊಂಡಿರಲ್ಲ ಆ ಹಂತದಲ್ಲಿ. ಪಾಂಡವರ ನಡವಳಿಕೆಗಳು ಬಹಳ ಸೆಳೆದುವು ಎಲ್ಲರನ್ನು. ತನಗೆ ಅಲ್ಲಿ ಹಕ್ಕು ಇಲ್ಲದಂತೆ ಮಾಡ್ತಾರೆ ಅನ್ನುವ ಅನಿಸಿಕೆ ದುರ್ಯೋಧನನಿಗೆ ಬಂತು. ಶಕುನಿ ಕುತಂತ್ರ ಮಾಡ್ತಾ ಇದ್ದ, ಅದಕ್ಕೆಲ್ಲ ದುರ್ಯೋಧನ ಒಪ್ಕೊಂಡು ಹೋಗ್ತಾ ಇದ್ದ ಅಂತ ಇಲ್ಲ. ಶಕುನಿಯನ್ನು ಮೀರಿಸಿದ ಕುತಂತ್ರಿ ದುರ್ಯೋಧನನೇ. ದುರ್ಯೋಧನನ ಮನಸ್ಸಿನ ಒಳಗಿನ ಎಲ್ಲ ಯೋಚನೆಗಳು ಅದು ಸಹಜವಾಗಿ ಯಾವ ಯೋಚನೆಯೂ ಹುಟ್ಟೋದಿಲ್ಲ. ಬೇರೆಯವರನ್ನೆಲ್ಲ ಹಾಳು ಮಾಡಿ ತಾನು ಬದುಕೋದು ಒಂದು, ನನಗಾಗಿ ಇರತ್ತೆ ಅಂದರೆ ಅದು ಬದುಕೊಳ್ಳಿ ಅಂತ ಅನ್ನೋದು ಒಂದು. ಅಂದರೆ ಖಳನಾಯಕನೋ ನಾಯಕನೋ ಅನ್ನುವಂಥದ್ದು ಆಯಾ ಸನ್ನಿವೇಶದ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ನೀವು ಹೇಳಿದ್ರಿ. ದುರ್ಯೋಧನ ಅಂತ ಬಂದ ತಕ್ಷಣ ಅಧಿಕಾರ ಲಾಲಸೆ ಅನ್ನುವಂಥದ್ದು ನಾವೆಲ್ಲರೂ ಈಗ ನೋಡ್ತಾ ಇರುವಂಥ ಅಥವಾ ಇದುವರೆಗೆ ಕೇಳಿರುವಂಥ ಮಾತುಗಳು. ಇವತ್ತಿನ ಸಂದರ್ಭಕ್ಕೆ ನಾವು ನೋಡೋದಾದರೆ ಅಧಿಕಾರ ಪಡೆಯೋದು ತಪ್ಪ ಅನ್ನುವಂಥ ಪ್ರಶ್ನೆ ಇವತ್ತಿನ ರಾಜಕಾರಣದಲ್ಲೂ ಇದೆ. ಒಬ್ಬ MLA ಹೇಳ್ತಾನೆ ನಾನು ಮಂತ್ರಿ ಆಗಬೇಕು ಅಂತ ಅಂದ್ಕೊಳ್ಳೋದು ತಪ್ಪ ಅಂತ. ಒಬ್ಬ ಕಾರ್ಪೊರೇಟರ್ ಹೇಳ್ತಾನೆ ನಾನು ಶಾಸಕ ಆಗಬೇಕು ಅಂತ ಅಂದ್ಕೊಳ್ಳೋದು ತಪ್ಪ. ಒಬ್ಬ ಮಂತ್ರಿ ಹೇಳ್ತಾನೆ ನಾನು CM ಆಗಬೇಕು ಅಂತ ಅಂದ್ಕೊಳ್ಳೋದು ತಪ್ಪ ಅಂತ. ಸೊ ಅದೇ ರೀತಿ ದುರ್ಯೋಧನನು ಕೂಡ ನಾನು ರಾಜ್ಯದ ಅಧಿಪತಿ ಆಗಬೇಕು ಅಂದ್ಕೊಂಡಿದ್ದು ತಪ್ಪ ಅನ್ನುವಂಥ ಪ್ರಶ್ನೆ ಬಂದಾಗ ಅವನು ಅಂದ್ಕೊಂಡಿದ್ದು ತಪ್ಪು ಅಥವಾ ಅವನು ಅನುಸರಿಸಿದ್ದು ತಪ್ಪು ಅಂತ. ತುಂಬ ಚೆನ್ನಾಗಿದೆ ಪ್ರಶ್ನೆ. ಅಂದುಕೊಂಡಿದ್ದು ಅನುಸರಿಸಿದ್ದು ಅಂತ ಅನ್ನುವಾಗ ಈಗ ಅಲ್ಲಿ ಒಟ್ಟು ಘಟನಾವಳಿಗಳು ಹೇಗೆ ನಡೆದವು ಅಂತ ಗಮನಿಸಿದ್ರೆ, ಆರಂಭದಲ್ಲಿ ಏನಾಯಿತು, ಈಗ ದುರ್ಯೋಧನ ಅವನ ಅರಮನೆಯಲ್ಲಿ ಹುಟ್ಟಿ ಬೆಳೆಯುವ ಹೊತ್ತಿನಲ್ಲಿ ಅವನಿಗೆ ಒಂದು ಪ್ರಾಯಶಃ 14-15 ವರ್ಷ ಆಗುವವರೆಗೆ ಒಬ್ಬ ಚಿಕ್ಕಪ್ಪ ಇದ್ದಾನೆ, ಅವನಿಗೆ ಮಕ್ಕಳಿದಾರಂತೆ, ಅವರೆಲ್ಲೋ ಕಾಡಲ್ಲಿದ್ದಾರಂತೆ ಅಂತ ಅಷ್ಟು ಕೇಳಿರಬಹುದು ಅನ್ನೋದು ಬಿಟ್ಟರೆ ಅವನು ಅಲ್ಲಿ ರಾಜಕುಮಾರ ಆಗಿ ಬೆಳೆದವನು. ದುರ್ಯೋಧನ ಹುಟ್ಟಿದಾಗ ಇವರು ಯಾರು ಇರಲೇ ಇರಲಿಲ್ಲ, ಅಲ್ಲಿದ್ದರು, ಕಾಡಲ್ಲಿ ಹುಟ್ಟಿದ್ರು. ಕಾಡಲ್ಲಿ ಹುಟ್ಟಿ ಇಲ್ಲಿಗೆ ಬರುವಾಗ ಇವನಿಗೆ 16 ವರ್ಷ ಆಗಿತ್ತು ಅಂತ ಅನ್ಸತ್ತೆ ಯುಧಿಷ್ಠಿರನಿಗೆ. ಅವನಿಗಿಂತ 1 ವರ್ಷ ಚಿಕ್ಕವರು ದುರ್ಯೋಧನ ಮತ್ತು ಭೀಮ ಅಂತಂದ್ರೆ 15 ವರ್ಷದವರೆಗೆ ಅವರು ಬರಲ್ವೇನೋ ಅನ್ನೋ ತರಹದ ವಾತಾವರಣ ನಿರ್ಮಾಣ ಆಗಿರುವ ಸಾಧ್ಯತೆಗಳಿದೆ. ಅಂದ್ರೆ ಅದ್ರ ಬಗ್ಗೆ ಏನೋ ಮಾತುಕತೆ ನಡೆದಿರಲ್ಲ. ಏನಾಗಿದೆ, ಪಾಂಡು ಅಧಿಕಾರ ತ್ಯಾಗ ಮಾಡಿಬಿಟ್ಟ ಇದ್ದಕ್ಕಿದ್ದಂತೆ. ಆಗ ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕುಳಿತ. ಈಗ ಮುಂದೆ ಪಾಂಡವಿನ ಮಕ್ಕಳು ಬರ್ತಾರಾ ಬರಲ್ವಾ ಅನ್ನೋ ಚರ್ಚೆಯಲ್ಲೂ ಹುಟ್ಕೊಂಡಿರಲ್ಲ ಆ ಹಂತದಲ್ಲಿ. ಅಲ್ಲೂ ಮಕ್ಕಳು ಹುಟ್ಟಿದ್ದಾರೆ, ಇಲ್ಲೂ ನಡೀತಾ ಇದೆ ಅಂತ. ಈಗ ದುರ್ಯೋಧನನ ಮಟ್ಟಿಗೆ ಆ ಮಾತುಕತೆಗಳು ಬಂದಿರಲ್ಲ. ಹಿರಿಯರ ತಲೆಯಲ್ಲಿ ಎಲ್ಲೋ ಓಡ್ತಾ ಇದ್ದಿರ್ಬೋದು. ಈಗ ಧೃತರಾಷ್ಟ್ರನಿಗೆ ಅವ್ರು ಬಂದಾರು ಅಂತ ಒಂದು ಯೋಚನೆ ಇದ್ದಿರಬಹುದು, ಭೀಷ್ಮಾದಿಗಳಿಗೆ ಅವ್ರು ಬರಬೇಕು ಅಂತಲೇ ಇದ್ದಿರ್ಬೋದು. ಅದರನ್ನೆಲ್ಲ ಏನು ಚರ್ಚೆ ಮಾಡಿರೋಲ್ಲ ಸಹಜವಾಗಿ. ಈಗ ಮಕ್ಕಳು 14-15 ವರ್ಷ ಅಲ್ಲ ಆದಾಗ ಆಸ್ತಿ ಭಾಗ ಮಾಡೋದ್ರ ಬಗ್ಗೆ ಯಾರ ಮನೆಯಲ್ಲೂ ಚಿಂತನೆ ಹುಟ್ಕೊಳ್ಳಲ್ಲ, ಚಿಂತೆ ಇಲ್ಲ, ಯೋಚನೆನೇ ಹುಟ್ಕೊಳ್ಳಲ್ಲ. ಯಾವಾಗ ಪಾಂಡವರು ಬಂದ್ರೋ ಆಗ ದುರ್ಯೋಧನನಿಗೆ ಏನಾಯಿತು ಅಂದರೆ ತನ್ನ ಏನೇನೆಲ್ಲ ಇತ್ತೋ ಅದಕ್ಕೆ ಪಾಲುದಾರರಿದ್ದಾರೆ ಅಂತ ಗೊತ್ತಾಯಿತು. ಅದು ರಾಜ್ಯಕ್ಕೆ ಪಾಲುದಾರರು ಅಂತ ಅಲ್ಲ, ಮೊದಲು ಅಲ್ಲಿಯವರೆಗೆ ಅರಮನೆಯಲ್ಲಿ ಅಥವಾ ರಾಜ್ಯದಲ್ಲಿದ್ದ ಸ್ಥಾನಮಾನಕ್ಕೆ ಅದನ್ನು ಹಂಚಿಕೊಳ್ಳುವ ಜನ ಇದ್ದಾರೆ ಅಂತ ಗೊತ್ತಾಯಿತು. ಅವನು ಬಂದವರೆಲ್ಲ ಒಬ್ಬ ಇವನಿಗಿಂತ ಹಿರಿಯ ಇದ್ದ. ಈಗ ಹಿರಿಯಣ್ಣನ ಸ್ಥಾನ ಇವನಿಗಿಂತ ಅವನಿಗೆ ಹೋಗ್ಬಿಡ್ತು. ಮತ್ತು ಅವರು ಬಂದ ಕೂಡಲೇ ಅರಮನೆಯಿಂದ ಹಿಡಿದು ಕೊನೆಯ ಪ್ರಜೆಯವರೆಗೂ ಅವ್ರ ಬಗ್ಗೆ ಒಂದು ಅನುಕಂಪ ಅನ್ನೋದು ಕೆಲಸ ಮಾಡ್ತಾ ಹೋಯಿತು. ತಂದೆಯನ್ನು ಕಳ್ಕೊಂಡವರು, ನಕುಲ ಸಹದೇವ್ರ ತಾಯಿಯನ್ನು ಕಳ್ಕೊಂಡವರು, ಎಲ್ಲೋ ಕಾಡಲ್ಲಿ ಕಷ್ಟಪಟ್ಟು ಬೆಳೆದವರು, ರಾಜ್ಕುಮಾರ ಆಗಿದ್ದವರು, ಹೀಗೆ ಸಹಜ ಅನುಕಂಪ ಅವ್ರ ಮೇಲೆ ಬಂತು. ಅನುಕಂಪ ಬರ್ತಾ ಇದ್ದಾಗ ಏನಾಯಿತು, ಪಾಂಡವರ ನಡವಳಿಕೆಗಳು ಬಹಳ ಸೆಳೆದುವು ಎಲ್ಲರನ್ನು. ಈಗ ಮಕ್ಕಳಲ್ಲಿ 2 ಅಂಶಗಳು ಜನರನ್ನು ಆಕರ್ಷಿಸುತ್ತೆ. ಒಂದು, ಅವರಲ್ಲಿ ಒಂದು ಏನೋ ವಿಶಿಷ್ಟ ಪ್ರತಿಭೆಗಳು ಕಂಡಾಗ ಆ ಮಕ್ಕಳ ಕಡೆ ಎಲ್ಲರ ಆಕರ್ಷಣೆ ಹೋಗುತ್ತೆ. ನಡವಳಿಕೆ ಚೆನ್ನಾಗಿದ್ರೆ ಮನೆಗಳಲ್ಲೂ ಕಾಣಿಸುತ್ತೆ. ಈಗ ತುಂಬ ಚೆನ್ನಾಗಿರೋ ಮಗುವನ್ನು ಮೊದಲು ನೋಡೋದಕ್ಕೆ ಚೆನ್ನಾಗಿರೋ ಮಕ್ಕಳನ್ನು ಮಾತಾಡಿಸ್ತಾರೆ, ಆಮೇಲೆ ನಡವಳಿಕೆ ಚೆನ್ನಾಗಿದ್ರು ಮಾತಾಡಿಸ್ತಾರೆ, ಆಮೇಲೆ ಆ ಪ್ರತಿಭೆ ಚೆನ್ನಾಗಿದ್ರು ಮಾತಾಡಿಸ್ತಾರೆ ಸುತ್ತ ಇರೋರು. ಇನ್ನೊಂದು ಮಗುವಿನ ಮೇಲೆ ಅವ್ರಿಗೆ ದ್ವೇಷ ಇರುತ್ತೆ ಅಂತಲ್ಲ, ಮನೆಯವರು, ಪಕ್ಕದ ಮನೆಯವರು, ಬೀದಿಯವರು, ಇನ್ನೊಬ್ಬರು, ಶಾಲೆಯವರು ಎಲ್ಲ ಮಾತಾಡಿಸ್ತಾರಲ್ಲ. ಈ ವಾತಾವರಣ ಅಲ್ಲಿ ಆಗಿ ಏನಾಯಿತು ಅಂದರೆ ಪಾಂಡವರನ್ನು ಜನ ಜಾಸ್ತಿ ಮಾತಾಡ್ತಾರೆ ಅನ್ನೋದು ದುರ್ಯೋಧನನಿಗೆ ಆರಂಭದಲ್ಲೇ ಗೊತ್ತಾಗೋಕ್ಕೆ ಶುರುವಾಯಿತು. ಇದರ ಜೊತೆಗೆ ಆಟೋಟಗಳಲ್ಲೆಲ್ಲ ಏನಾಯಿತು ಅಂದರೆ ಆ ಭೀಮನ ಸಾಮರ್ಥ್ಯ ಇದೆಯಲ್ಲ, ಅದು ಇವರನ್ನು ಸೋಲಿಸೋದಕ್ಕೆ ಆರಂಭ ಮಾಡ್ತು. ಅವನು ಯಾವ ಆಟ ಇದ್ರೂ ಅವನೇ ಗೆಲ್ಲೋದು, ಎಂಥ ಆಟ ಇದ್ರೂ ಅವನೇ ಗೆಲ್ಲೋದು ಅಂತ ಆಗೋಯ್ತು. ಅದು ಓಡ್ತೀಯ, ಹಾರ್ತೀಯ, ಕುಣಿತೀಯ, ಏನು ಮಾಡಿದರೂ ಭೀಮನನ್ನು ಸೋಲ್ಸೋಕ್ಕಾಗಲ್ಲ.
ಅಂತ. ಹಾಗಾಗಿ ಏನಾಯಿತು, ಇವನ ಅಸೂಯೆ ಅನ್ನೋದು ಪ್ರಜ್ವಲಿಸ್ತಾ ಹೋಯಿತು. ಆದರೆ ಅದೇ ಹಂತದಲ್ಲಿ, ಅಂದರೆ ಇದಾಗಿ ಅವನು ಗುರುಕುಲಕ್ಕೆ ಸೇರಿಕೊಳ್ತಾ ಇರುವಾಗಲೇ ಅದರ ಹಿಂದೆ ಮುಂದೆನೇ ಅವನಿಗೆ ಇವರು ರಾಜ್ಯಕ್ಕೂ ತನಗೆ ಪಾಲುದಾರರಾಗ್ತಾರೆ ಅಥವಾ ತನಗೆ ಅಲ್ಲಿ ಹಕ್ಕು ಇಲ್ಲದಂತೆ ಮಾಡ್ತಾರೆ ಅನ್ನುವ ಅನಿಸಿಕೆ ದುರ್ಯೋಧನನಿಗೆ ಬಂತು. ಈ ಅನಿಸಿಕೆ ದುರ್ಯೋಧನನಿಗೆ ಹುಟ್ಟಿತಾ ಶಕುನಿ ಹುಟ್ಟಿಸಿದ್ನ ಅನ್ನೋದನ್ನು ಮಹಾಭಾರತದಲ್ಲಿ ಸ್ಪಷ್ಟವಾದ ಯಾವ ಅಂಶವೂ ಕಾಣಿಸೋದಿಲ್ಲ. ಈಗ ಅವನ ಸೋದರ ಮಾವ ಇದ್ನಲ್ಲ, ಅವನಿಗೆ ಇದು ಮೊದಲು ಗಮನಕ್ಕೆ ಬಂದಿರತ್ತೆ. ಯಾಕೆಂದರೆ ಗಾಂಧಾರಿಗೆ ಆಲೋಚನೆ ಇಲ್ಲ. ಧೃತರಾಷ್ಟ್ರನಿಗೆ ಆ ಹೊತ್ತಿನಲ್ಲಿ ಅದೇನು ಬಹಳ ಬಂದಿಲ್ಲ. ಅವನಿಗೆ ಯಾರೋ ಒಬ್ಬರು ತುಂಬಬೇಕಲ್ಲ. ಈಗ ದುರ್ಯೋಧನನಿಗೆ ಅವನಲ್ಲಿ ಹುಟ್ಟಿದ ಯೋಚನೆಯನ್ನು ಯಾರೋ ಬೆಳೆಸಬೇಕು ಅಥವಾ ಮೊದಲಿಗೆ ಯಾರೋ ತುಂಬಬೇಕಲ್ಲ. ಆ ಕೆಲಸ ಶಕುನಿ ಮಾಡಿರಬೇಕು ಅಂತಲೇ ಅನಿಸುತ್ತೆ. ಯಾಕಂದ್ರೆ ಅವನಿಗೆ ಗೊತ್ತಾಗಿದೆಯಲ್ಲ, ಸ್ಪಷ್ಟ ಗೊತ್ತಾಗಿದೆ, ಅವನು ಮಹಾನ್ ತಂತ್ರಗಾರ. ರಾಜ್ಯದ ಸ್ಥಾನಮಾನ ಏನಾಗತ್ತೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಶಕುನಿಯ ಬೆಂಬಲ ಏನು ಸಿಕ್ತೋ ಅದೇನಾಗತ್ತೆ, ಆ ವಯಸ್ಸಿನಲ್ಲಿ ಮನೆಯಲ್ಲಿ ದೊಡ್ಡವರೊಬ್ಬರ ಬೆಂಬಲ ಸಿಕ್ಕಿಬಿಡ್ತು ಅಂತಂದರೆ ಮುಗೀತು ಕಥೆ. ಯಾರೋ ಸಾಮಾನ್ಯನ ಬೆಂಬಲವೂ ಅಲ್ಲ ಸಿಕ್ಕಿದ್ದು. ಅದು ದುರ್ಯೋಧನನನ್ನು ಬೇರೆ ಥರ ರೂಪಿಸ್ತಾ ಹೋಯಿತು. ಆದರೆ ನಾವಂದುಕೊಂಡಿದ್ದೇವೆ ಶಕುನಿ ಕುತಂತ್ರ ಮಾಡ್ತಾ ಇದ್ದ, ಅದಕ್ಕೆಲ್ಲ ದುರ್ಯೋಧನ ಒಪ್ಕೊಂಡು ಹೋಗ್ತಾ ಇದ್ದ ಅಂತ. ಇಲ್ಲ, ಶಕುನಿಯನ್ನು ಮೀರಿಸಿದ ಕುತಂತ್ರಿ ದುರ್ಯೋಧನನೇ. ಅವನ ಕುತಂತ್ರಗಳ ಮುಂದೆ ಶಕುನಿದಲ್ಲ ಅಂತ ಹೇಳಬೇಕು. ಆ ಮಟ್ಟದ್ದು, ಅಂದರೆ ಅವನ ತಲೆ ಒಳಗಡೆ ಅದು ಓಡತ್ತೆ. ದುರ್ಯೋಧನನ ಮನಸ್ಸಿನ ಒಳಗಿನ ಎಲ್ಲ ಯೋಚನೆಗಳು ಅದು ಸಹಜವಾಗಿ ಯಾವ ಯೋಚನೆಯೂ ಹುಟ್ಟೋದಿಲ್ಲ. ಅತ್ಯಂತ ಸ್ವಕೇಂದ್ರಿತವೇ ಅದು. ಅಂದರೆ ಅವನ ಸಕಾರಾತ್ಮಕ ಅಂಶಗಳನ್ನು ನೋಡಿದ್ವಿ, ಅದೆಲ್ಲ ಇದೆ. ಅದಿದ್ರೂ ಅಂದರೆ ಅದು ಎರಡು ತರಹ. ಈ ಸ್ವಕೇಂದ್ರಿತ ವ್ಯಕ್ತಿಗಳಲ್ಲೂ ಎರಡು ತರಹ. ಒಂದು, ಬೇರೆಯವರನ್ನೆಲ್ಲ ಹಾಳು ಮಾಡಿ ತಾನು ಬದುಕೋದು ಒಂದು. ಎಲ್ಲವೂ ನನಗಾಗಿದೆ, ನನಗಾಗಿ ಇರತ್ತೆ ಅಂದರೆ ಅದು ಬದುಕೊಳ್ಳಿ ಅಂತ ಅನ್ನೋದು ಒಂದು. ಅಂದರೆ ಅವನು ನನ್ನ ಸೇವೆ ಮಾಡ್ತಾ ಇರ್ತಾನೆ, ನನ್ನ ಪರವಾಗಿರ್ತಾನೆ, ನನ್ನ ಬೆಂಬಲಿಸ್ತಾ ಇರ್ತಾನೆ, ನನಗೆ ನಾಳೆ ಕೆಲಸಕ್ಕೆ ಉಪಯೋಗ ಆಗ್ತಾನೆ ಅಂದರೆ ಅವರನ್ನು ಬೆಳೆಸುವ ಒಂದು ಸ್ವಕೇಂದ್ರಿತ ವ್ಯಕ್ತಿತ್ವ ಇರುತ್ತೆ. ಇನ್ನು ಅತಿರೇಕದ ಸ್ವಕೇಂದ್ರಿತ ವ್ಯಕ್ತಿತ್ವ ಅದು ಎಲ್ಲರನ್ನೂ ಹಾಳು ಮಾಡಿ ನಾನೊಬ್ಬನೇ ಅಂತ ಹೋಗುತ್ತೆ. ಈ ದುರ್ಯೋಧನ ಮೊದಲನೇ ವರ್ಗಕ್ಕೆ ಸೇರಿದವನು. ನನಗಾಗಿ ಅಂತ ಇರುವ ಯಾವುದನ್ನು ಕೆಡಿಸ್ಕೊಳ್ಳೋನಲ್ಲ ಅವನು. ಮತ್ತು ತನಗಾಗಿ ಯಾವುದು ಆಗಬಹುದೋ ಅದನ್ನು ಉಳಿಸುವ ಮತ್ತೊಂದು ಯೋಚನೆ ಕೂಡ ಅವನ ತಲೆಯಲ್ಲಿ ಇರ್ತಾ ಇತ್ತು. ಭೀಷ್ಮದ್ರೋಣ ಇತ್ಯಾದಿಗಳನ್ನು ಅವನು ಉಳಿಸ್ಕೊಂಡಿದ್ದೆ ಅದಕ್ಕೆ. ಕರ್ಣನ್ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಉಳಿಸ್ಕೊಂಡಿದ್ದೇ ಒಂದಲ್ಲ ಒಂದು ದಿನ ಇವರು ನನಗೆ ಉಪಯೋಗಕ್ಕೆ ಬರ್ತಾರೆ ಅಂತ. ಆ ತರಹದ ಜಾಣ್ಮೆ ಇದೆಯಲ್ಲ, ಅದು ದುರ್ಯೋಧನನಿಗೆ ಸಹಜವಾಗಿ ಇತ್ತು. ಹಾಗಾಗಿ ಆರಂಭದ ಹಂತದಿಂದಲೇ ದುರ್ಯೋಧನನಲ್ಲಿ ಈ ಅಧಿಕಾರದ ಲಾಲಸೆ ಅನ್ನೋದು ಕಾಣಿಸ್ಕೊಂಡು ಬಿಡ್ತು. ಅದಿತ್ತು ಸಹಜವಾಗಿ, ಹುಟ್ಟಿಸಿದ್ದು ಅಂತ ಅಲ್ಲ. ಶಕುನಿ ಅದಕ್ಕೆ ಪೂರಕವಾಗಿ ನಿಂತ. ಈ ಅಧಿಕಾರದ ಲಾಲಸೆ ಅಂತ ಬಂದಾಗ ಇದು ತಪ್ಪಾ ಸರಿಯಾ ಅಂತ ನೀವು ಕೇಳಿರೋ ಒಂದು ಪ್ರಶ್ನೆ ಇದೆಯಲ್ಲ. ಅಧಿಕಾರದ ಲಾಲಸೆ ದುರ್ಯೋಧನನಿಗೆ ಹುಟ್ಟೋದಕ್ಕೆ ಬೇಕಾಗುವ ಅರ್ಹತೆಗಳು ಅವನಿಗಿತ್ತು. ತಾವು ಹೇಳುವಾಗ ಹೇಳಿದ್ರೆ, ಒಬ್ಬ ಶಾಸಕ ಮಂತ್ರಿ ಆಗಬೇಕು ಅಂತ ಅಂದ್ಕೋತಾನೆ, ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಳ್ತಾನೆ ಅಂತ ಅನ್ನುವಾಗ ರಾಜಕಾರಣಕ್ಕೊಬ್ಬ ಪ್ರವೇಶ ಮಾಡಿದ್ದಾನೆ ಅಂತ ಅಂದರೆ ಅವನಿವತ್ತು ಗ್ರಾಮ ಪಂಚಾಯಿತಿಗೆ ಬೇಕಿದ್ರೆ ಪ್ರವೇಶ ಮಾಡಿರಲಿ, ಅವನು ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ರಾಜಕಾರಣಕ್ಕೆ ಹೋಗದೇ ಇದ್ದ ನಮ್ಮೆಂತರು ಯಾರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಅನಿಸಲ್ಲ. ಆದರೆ ಅವನಿಗೆ ಅನಿಸೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಅವನು ಆರಿಸಿಕೊಂಡ ಕ್ಷೇತ್ರವೇ ಅದು. ನಾವು ಬದುಕಿಗೆ ಆರಿಸಿಕೊಂಡ ಕ್ಷೇತ್ರದ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂತ ರಾಜಕಾರಣ ಅಲ್ಲ, ಯಾವ ಕ್ಷೇತ್ರದಲ್ಲಿ ಅಂದುಕೊಂಡ್ರೂ ಅದು ಸ್ವೀಕಾರಾರ್ಹ ಮತ್ತು ಹಾಗೆ ಹೋಗಬೇಕು. ಒಬ್ಬ ವ್ಯಕ್ತಿ ಸ್ಥಗಿತ ಆಗಬಾರ್ದಲ್ಲ, ಅಲ್ಲಲ್ಲಿಗೆ ನಿಲ್ಲಬಾರ್ದಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ತಾನು ರಾಜನಾಗಬೇಕು ಅಂತ ದುರ್ಯೋಧನನಿಗೆ ಅನಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಇವತ್ತಿಗೂ ಅವತ್ತಿಗೂ ರಾಜಕಾರಣದ ಒಂದು ವ್ಯತ್ಯಾಸ ಅಂದರೆ, ಇವತ್ತು ರಾಜಕಾರಣ ಮುಕ್ತ. ಇಲ್ಲಿ ಯಾರು ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ಇನ್ನೊಂದೋ ಆಗಬೇಕು ಅಂತ ಅನ್ನೋದಕ್ಕೆ ಮಾನದಂಡಗಳು ಇಲ್ಲ. ಅಂದರೆ ವ್ಯಕ್ತಿಯನ್ನು ನಿರ್ಬಂಧಿಸುವ ಮಾನದಂಡಗಳಿಲ್ಲ ಪ್ರಜಾಪ್ರಭುತ್ವದಲ್ಲಿ. ರಾಜಪ್ರಭುತ್ವದಲ್ಲಿ ಅಂತ ಬಂದಾಗ ಅದಕ್ಕೆ ಒಂದಿಷ್ಟು ಮಾನದಂಡಗಳಿವೆ. ಒಂದು, ಆ ರಾಜಮನೆತನದವರೇ ಆಗಬೇಕು ಅಂತ, ಆಗಲೇಬೇಕು ಅಂತ ಅಲ್ಲ. ರಾಜಪ್ರಭುತ್ವದಲ್ಲಿ ಕೂಡ ನಾಳೆ ಇನ್ನೊಬ್ಬ ಬಂದು ರಾಜನಾಗಬಾರದು ಅಂತಿಲ್ಲ. ಆದ ಘಟನೆಗಳು ಎಷ್ಟೋ ಇವೆ. ಅದನ್ನು ಮತ್ತೆ ಸಮಾಜ ಒಪ್ಪಿಕೊಂಡೇ ಮುಂದುವರೆದಿದೆ. ಈ ರಾಜಮನೆತನ ಅಳಿದು ಇನ್ನೊಂದು ರಾಜಮನೆತನ ಬಂದರೆ ಅವರೇನು ದಿನ ಅಲ್ಲಿ ದಂಗೆ ಹೇಳ್ತಾ ಕುತ್ಕೊಂಡಿಲ್ಲ, ಇವರನ್ನು ಮತ್ತೆ ಒಪ್ಪಿಕೊಂಡು ಮುಂದೋಗಿದ್ದಾರೆ. ಯಾರು ಆಗಿರ್ಬೋದು, ಒಬ್ಬ ಪ್ರಜೆಯೂ ರಾಜನಾಗಿರ್ಬೋದು, ಅವನ ಮನೆತನವೇ ಮುಂದೆ ರಾಜಮನೆತನ ಆಗಿಬಿಡತ್ತೆ. ಆ ಅವಕಾಶ ಇಲ್ಲ ಅಂತಲ್ಲ. ಆದರೆ ಒಬ್ಬ ರಾಜಮನೆತನ ಇದ್ದಾಗ ಆ ರಾಜಮನೆತನದವರೇ ರಾಜರಾಗಬೇಕು ಅನ್ನೋದು ಒಂದು ಸಾಧಾರಣ ನಿಯಮ.
ಆ ಸಾಧಾರಣದ ನಿಯಮದ ಅರ್ಹತೆ ದುರ್ಯೋಧನನಿಗಿತ್ತು. ಹಾಗಾಗಿ ಅವನಿಗೆ ಅಧಿಕಾರದ ಆಸಕ್ತಿ ಬಂದರೆ, ಆಸೆ ಬಂದರೆ ತಪ್ಪಿಲ್ಲ. ಆದರೆ ಒಂದೇನಿತ್ತು ಅಲ್ಲಿ ಅಂತ ಅಂದರೆ, ಹಿರಿಯ ಆಗಬೇಕು ಅನ್ನೋದು ಇನ್ನೊಂದು ಸೇರಿಕೊಂಡಿತ್ತು ಅದಕ್ಕೆ. ಒಂದೊಮ್ಮೆ ಹಿರಿಯ ಅನರ್ಹನಾಗಿದ್ದರೆ ಆವಾಗ ಎರಡನೇವನಿಗೋ ಮೂರನೇವನಿಗೋ ಆ ಅವಕಾಶ ಹೋಗ್ತಾ ಇತ್ತು. ಇಲ್ಲಿ ಏನಾಯಿತು, ದುರ್ಯೋಧನನಿಗೆ ಆಸಕ್ತಿ ಹುಟ್ಟುವ ಹೊತ್ತಿನಲ್ಲಿ ಅರ್ಹತೆ ಅನರ್ಹತೆಯ ಅಂಶಗಳೇನು ಚರ್ಚೆಗೆ ಬರೋ ಸಮಯ ಅಲ್ಲ ಅದು. ಇನ್ನೂ ಓದ್ತಾ ಇದ್ದರು. ಆಗ ಏನು, ಅವನಿಗೆ ರಾಜನಾಗೋದಕ್ಕೆ ಅವನಿಗೆ ಆಳುವ ಸಾಮರ್ಥ್ಯ ಇದೆಯಾ, ತಂತ್ರಗಾರಿಕೆ ಇದೆಯಾ, ಮುತ್ಸದ್ದಿತನ ಇದೆಯಾ ಅಂತೆಲ್ಲ ಅವಾಗ ಎಲ್ಲಿ ಗೊತ್ತಾಗುತ್ತೆ? ಏನು ಗೊತ್ತಾಗುತ್ತೆ? ಯುದ್ಧ ಸಾಮರ್ಥ್ಯವನ್ನು ಗೊತ್ತಾಗ್ಬೋದು, ಹೆಂಗೆ ಕಲಿತಾ ಇದ್ದಾನೆ ಗುರುಕುಲದಲ್ಲಿ ಅಂತ. ಅದನ್ನು ಇಟ್ಕೊಂಡು ನೋಡಿದಾಗ ದುರ್ಯೋಧನನಿಗೂ ಉಳಿದವರಿಗೂ ಏನು ಬಹಳ ವ್ಯತ್ಯಾಸ ಇಲ್ಲ. ಅಂದರೆ ಇವನಿಗಿಂತ ಒಂದು ಸ್ವಲ್ಪ ಮುಂದೆ ಇದ್ದ ಅರ್ಜುನ, ಬಲದಲ್ಲಿ ಭೀಮ ಮುಂದಿದ್ದ ಅನ್ನೋದು ಸರಿಯಾದ್ರೂ ಅದೇನು ಬಹಳ ಅವತ್ತು ಅನರ್ಹತೆಗೆ ಕಾರಣವಾಗುವ ಅಂಶಗಳೇನೂ ಅಲ್ಲ. ಹಾಗಾಗಿ ವಿದ್ಯಾಭ್ಯಾಸ ಮುಗಿಯುವವರೆಗೂ ದುರ್ಯೋಧನನಿಗೆ ಸ್ವಯಂ ಅನರ್ಹತೆ ಏನೂ ಕಾಡಲಿಲ್ಲ ಅವನಿಗೆ. ಆದ್ದರಿಂದ ಅವನಿಗೆ ಅಧಿಕಾರಕ್ಕೇರಬೇಕು ಅನ್ನುವ ಆಸೆ ಜಾಸ್ತಿ ಆಗ್ತಲೇ ಹೋಯಿತು. ವಿದ್ಯಾಭ್ಯಾಸ ಮುಗಿದಲ್ಲಿಗೆ ಅದು ನಿಜವಾಗಿ ಒಂದು ಸ್ಥಿತಿಗೆ ಬರೋ ಥರ ಆಯಿತು. ಏನು ಅಂದರೆ, ಸಾಧಾರಣವಾಗಿ ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ಯುವರಾಜನನ್ನಾಗಿಸುವ ಒಂದು ಅಭ್ಯಾಸ ಸಾಧಾರಣವಾಗಿ ವಿದ್ಯಾಭ್ಯಾಸ ಮುಗಿದು ಅನುಭವ ಆಗತ್ತೆ ಅಂತ. 16 ವರ್ಷ ಯುವರಾಜನಾಗಿದ್ದರೆ ಏನೋ ಒಂದು ಮಾಡ್ತಾ ಆಡಳಿತದ ಒಳಗೆ ಸೇರಿಕೊಂಡು ಆಡಳಿತದ ಅನುಭವ ಆಗತ್ತೆ ಅಂತ ಮಾಡ್ತಾ ಇದ್ದರು. ವಿದ್ಯಾಭ್ಯಾಸ ಮುಗಿತಾ ಇದ್ದಾಗ ತಕ್ಷಣ ಏನು ಮಾಡಿಬಿಡ್ತಾರೆ ಅಂತಲ್ದಿದ್ರು, 4-6 ವರ್ಷದಲ್ಲಿ ಮಾಡ್ತಿದ್ರೇನೋ. ಆದರೆ ಆಸ್ತಿನಪುರದ ಪ್ರಜೆಗಳಲ್ಲಿ ಮಾತುಕತೆಗಳು ಹುಟ್ಟುಕೊಂಡವು. ಅದೇನು ಅಂದರೆ, ಯುಧಿಷ್ಠಿರನೇ ನಮ್ಮ ರಾಜ ಅಂತ ಮಾತಾಡೋದಕ್ಕೆ ಆರಂಭ ಮಾಡಿಬಿಟ್ರು. ಅದು ಸ್ಪಷ್ಟವಾಗಿ ಅವನು ಕಿವಿ ಬೀಳೋದಕ್ಕೆ ಆರಂಭ ಆಯಿತು. ಎಲ್ಲರೂ ನೋಡ್ತಾ ಇದ್ದಾಗ ಅನಿಸುತ್ತಲ್ಲ, ಇವನು ನಮ್ಗೆ ರಾಜ ಆಗಬೇಕು ಅಂತ ಬಂತಲ್ಲ. ಆಗ ದುರ್ಯೋಧನ ಸಂಪೂರ್ಣವಾಗಿ ಬೇರೆ ಯೋಚನೆಗಿಳದ. ಮೊದಲೂ ಮಾಡಿದ್ದ ಅದನ್ನು, ಈಗ ಭೀಮನನ್ನು ಕೊಲ್ಲುವ ಪ್ರಯತ್ನಗಳನ್ನೇ ಮಾಡಿದ್ನಲ್ಲ ಬಾಲ್ಯದಲ್ಲೇ ಅವನು. ಆವಾಗ ಒಂದು ಸ್ವಲ್ಪ ಮಟ್ಟಿಗೆ ಅಧಿಕಾರದ ಲಾಲಸೆಯ ಜೊತೆಗೆ ಅವತ್ತಿನ ಸ್ಪರ್ಧಿ ಭೀಮ ಇರದೇ ಹೋಗಲಿ ಅಂತ ಕೆಲಸ ಮಾಡ್ತಾ ಇತ್ತು. ಆದರೆ ಅಧಿಕಾರದ ಕಾರಣಕ್ಕಾಗಿಯೇ ಯಾರು ತನಗೆ ಅಡ್ಡಿ ಅಂತ ಅನ್ನಿಸ್ತಾರೋ ಅವರು ಇಲ್ಲದಂತೆ ಮಾಡಿಬಿಡ್ತೀನಿ ಅಂತ ಹೊರಟಿದ್ದು ವಿದ್ಯಾಭ್ಯಾಸ ಮುಗಿದ ಹೊತ್ತಿನಲ್ಲಿ. ದುರ್ಯೋಧನ ಖಳನಾಯಕ ಆಗೋದಕ್ಕೆ ಹೊರಟ ಕ್ಷಣಗಳು ಇದು ಭಾಳ ಮುಖ್ಯವಾಗಿ. ಹಿಂದೆ ಭೀಮನನ್ನು 2-3 ಸಲ ಕೊಲ್ಲುವ ಪ್ರಯತ್ನ ಮಾಡಿದ್ದು, ಅದರ ನಂತರ ಪಾಂಡವರನ್ನು ದ್ವೇಷ ಮಾಡ್ಕೊಂಬಂದಿದ್ರಲ್ಲ, ಅವನಲ್ಲಿ ನಕಾರಾತ್ಮಕ ಅಂಶಗಳು ಕಾಣಿಸ್ಕೊಳ್ತಾ ಇದ್ದು. ಆದರೆ ನಾವು ಖಳನಾಯಕ ಅಂತ ಕರೆಯೋದಕ್ಕೆ ಬೇಕಾಗುವ ಅಂಶ ಕಾಣಿಸ್ತಿದ್ದು ಇಲ್ಲಿ. ತಾನು ಪೀಠಕ್ಕೆ ಏರಬೇಕು ಅಂತ ಅಂದಾಗ, ಸಿಂಹಾಸನ ಏರಬೇಕು ಅಂತ ಅಂದಾಗ ಅದಕ್ಕೆ ಯಾರು ತೊಡಕಾಗ್ತಾರೆ ಅಂತ ಅನ್ನಿಸುತ್ತೋ, ಆಗಿಲ್ಲ ಆಗ್ತಾರೆ ಅಂತ ಅನ್ನಿಸುತ್ತೋ ಅವರನ್ನೇ ನಿರ್ನಾಮ ಮಾಡ್ತೀನಿ ಅಂತ ಹೊರಟಲ್ಲಿಗೆ ನಾಯಕನಾಗಬಹುದಾಗಿದ್ದ ದುರ್ಯೋಧನ ಖಳನಾಯಕ ಅಂತ ಕರೆಸಿಕೊಳ್ಳುವಂತೆ ಆಗಿಬಿಡ್ತು. ಇದನ್ನು ಮಹಾಭಾರತ ಏನು ಮಾತಾಡಿಲ್ಲ. ಆದರೆ ನಾವು ನೋಡ್ತೀವಲ್ಲ, ಹೊರಗಡೆಯಿಂದ ನಾವು ನೋಡಿದಾಗ ನಮಗೆ ಅಲ್ಲಿ ಆರಂಭ ಆಯಿತು ಅವನದ್ದು. ಅದರ ನಂತರದ ಎಲ್ಲ ಘಟನೆಗಳಲ್ಲಿಯೂ ದುರ್ಯೋಧನನ 2 ವ್ಯಕ್ತಿತ್ವ ನಮಗೆ ಕಾಣಿಸುತ್ತೆ. 2 ವ್ಯಕ್ತಿತ್ವ ಅಂದರೆ, ತನ್ನ ಸುತ್ತ ಇರುವವರೆಗೆ ಒಂದು ಒಳ್ಳೆಯ ಬದುಕನ್ನು ಕೊಟ್ಕೊಳ್ತಾ, ತಾನೇನು ಭೋಗಿಸ್ತೀನೋ ಆ ಭೋಗವನ್ನು ತನ್ನವರು ಅಂತ ಸಮರ್ಪಿತವಾಗಿದ್ದವರಿಗೂ ಪರಿಕಲ್ಪಿಸ್ತಾ ಇದ್ದ ಮನೋಭಾವ ಒಂದು ಕಡೆಗೆ, ತನಗೆ ನಾಳೆ ಉಪಯೋಗ ಆಗುತ್ತಾರೆ ಅಂತ ಅನ್ನಿಸಿದವರನ್ನೆಲ್ಲ ತನ್ನ ಒಂದು ನೆಟ್ವರ್ಕ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಇನ್ನೊಂದು. ಅಂದರೆ ಇದೀಗ ತಂತ್ರದ ಭಾಗ. ಆದರೆ ಮೂರನೆಯದ್ದು, ನನಗೆ ಯಾರು ಅಡ್ಡಿ ಅಂತ ಅನ್ನಿಸ್ತಾರೋ ಅವರನ್ನು ಉಳಿಸೋದಿಲ್ಲ ಅಂತನ್ನೋ ಈ 3 ಅಂಶಗಳು ದುರ್ಯೋಧನನಲ್ಲಿ ಅಲ್ಲಿಂದ ಬೆಳ್ಕೊಳ್ತಾ ಹೋದವು. ಹಾಗಾಗಿ ಮುಂದೂ ಕೂಡ ಅವನು ತನ್ನವರಿಗೆ ಒಳ್ಳೆಯವನು ಮತ್ತು ನೀತಿ ಅಂತ ತೆಗೆದುಕೊಂಡಾಗ, ಮೌಲ್ಯ ಅಂತ ತೆಗೆದುಕೊಂಡಾಗ ಖಳನಾಯಕನು ಆಗಿ ಕಾಣಿಸ್ತಾ ಹೋದ ದುರ್ಯೋಧನ ಮುಂದೆ.